ಸ್ನೇಹಿತರೆ, ಹರಿದ್ವಾರದ ಚಂಡಿ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರೋಪ್ ವೇನಲ್ಲಿ. ಮಾನ್ಸಾ ದೇವಿ ಆಯಿತು, ಚಂಡಿ ದೇವಿ ದೇವಸ್ಥಾನಕ್ಕೆ. ಮಾನ್ಸಾ ದೇವಿ ಸಪ್ರೇಟ್ ಮಾಡಿದ್ದೀನಿ, ಈಗ ಚಂಡಿ ದೇವಿದು ಮಾಡ್ತಾ ಇದ್ದೀನಿ. ಈ ಚಂಡಿ ದೇವಿ ದೇವಸ್ಥಾನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ನಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಸ್ನೇಹಿತರೆ, ದೂರದ ಹರಿದ್ವಾರಕ್ಕೆ ಬಂದಿದ್ದೀನಿ. ಹರಿದ್ವಾರದಲ್ಲಿ ಏನೆಲ್ಲ ನೋಡ್ಬೋದು ಅಂತ ಹೇಳಿ ಕವರ್ ಮಾಡ್ತಾ ಇದ್ದೀನಿ. ನೋಡಿ, ಅಲ್ಲಿ 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 ಪ್ರಸಾದಕ್ಕೆ ಅದರಲ್ಲಿ ಇದೊಂದು ಚಂಡಿ ದೇವಿ ದೇವಸ್ಥಾನ, ಬೆಟ್ಟದ ಮೇಲಿರುವಂಥದ್ದು. ರೋಪ್ ವೇನಲ್ಲಿ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಆ್ಯಸ್ ಯೂಶುವಲ್ ಈ ಕನ್ನಡಿಗನಿಗೆ ಕನ್ನಡಿಗರ ಆಶೀರ್ವಾದ, ಸಹಾಯ, ಸಪೋರ್ಟ್ ಎಲ್ಲ ಇರಲಿ ಅಂತ ಹೇಳ್ತಾ ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ. ನಾವಾಗಲೇ ಮಾನ್ಸಾದೇವಿ ಆಟೋದಲ್ಲಿ ಏನು ಡ್ರಾಪ್ ತೊಗೊಂಡ್ವಿ, ಸೊ ಅದೇ ಪಾಯಿಂಟಿಗೆ ಮತ್ತೆ ಬಂದ್ವಿ. ಇಲ್ಲಿಂದ ಬಸ್ ಹತ್ತಿ ಚಂಡಿ ದೇವಿಗೆ ಹೋಗುವಂಥದ್ದು. ಇಲ್ಲಿ ಬಸ್ಸು ರೆಡಿಯಾಗಿ ನಿಂತಿದೆ. ಆವಾಗಲೇ ಹೋಗ್ಬೇಕಾದ್ರೆ ಬಂದಂಥವ್ರು ಇನ್ನೂ ಬಸ್ಸಲ್ಲೇ ಕಾಯ್ಕೊಂಡು ಕೂತಿದ್ದಾರೆ. ಫುಲ್ ಆಗೋವರೆಗೂ ಹೋಗಲ್ಲ ಅವರು. ಸೊ ಮಾನ್ಸಾ ದೇವಿ ಮುಗಿದ ಮೇಲೆ ನೆಕ್ಸ್ಟು ಇಲ್ಲಿಂದ ಒಂದು ಟಿ ಟಿ ಫಿಲಪ್ ಆಗೋವರೆಗೂ ಕಾಯಬೇಕು. ಅರ್ಧ ಗಂಟೆ ಆಗಲಿ 1 ಗಂಟೆ ಆಗಲಿ. ನಾನು ಅವಾಗಲೇ ಹೋಗ್ಬೇಕಾದ್ರೆ ಮಾನ್ಸಾ ದೇವಿಗೆ ಹೋಗ್ಬೇಕಾದ್ರೆ ಬಂದಂಥ ಜನ ಇನ್ನೂ ಟಿ ಟಿನಲ್ಲಿ ಕೂತಿದ್ದಾರೆ. ಅಂದರೆ ಒಂದು ಟಿ ಟಿ ಫಿಲ್ ಆಗಬೇಕು ಅವ್ರಿಗೆ. ಅವರು ಇಲ್ಲಿಗೆ ನಮಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ನೋಡಿ, ಇಲ್ಲಿಂದ ಘಾಟ್ ಕಾಣಿಸ್ತಾ ಇದೆ. ಸೊ ನಮ್ಮನ್ನ ಟಿ ಟಿನಲ್ಲಿ ಈಗ ಚಂಡಿ ದೇವಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಾನ್ಯ ಚಂಡಿ ದೇವಿಗೆ ಹೋಗೋಣ. ಗಂಗಾ ಸ್ನಾನ ಮಾಡೋರು ಮಾಡ್ತಾ ಇದ್ದಾರೆ, ಅದೆಲ್ಲ ಸಂಜೆ ಹೋಗೋಣ. ಸ್ನೇಹಿತರೆ ನೋಡಿ, ಈ ಟಿ ಟಿನಲ್ಲಿ ಕರ್ಕೊಂಡು ಬಂದರು. ಈಗ ಚಂಡಿ ಮಾತಾ ಮಂದಿರ್ಗೆ ಹೋಗಬೇಕು. ಇಲ್ಲೊಂದು ಕಾಳಿ ಮಂದಿರ ಇದೆ, ಅದರ ದರ್ಶನ ಮಾಡಿಸ್ತೀನಿ ಬನ್ನಿ. ಸ್ನೇಹಿತರೆ, ಪ್ರತಿಯೊಬ್ಬರು ಹರಿದ್ವಾರದಲ್ಲಿ ದರ್ಶನ ಪಡೆಯಲೇಬೇಕಾದ ದೇವಸ್ಥಾನಗಳು ಅಂತ ಹೇಳಿದ್ರೆ ಅದು ಮಾನಸಾ ದೇವಿ, ಚಂಡಿ ದೇವಿ. ಚಂಡಿ ತಾಯಿ ಬೇರೆ ಯಾರು ಅಲ್ಲ, ತಾಯಿ ಪಾರ್ವತಿಯ ಸಾಕ್ಷಾತ್ ಅವತಾರ. ಶುಂಭ ನಿಶುಂಭ ರಾಕ್ಷಸರನ್ನ ವಧೆ ಮಾಡಿದ ಮೇಲೆ ತಾಯಿ ಬಂದು ಇಲ್ಲಿ ನೆಲೆಸ್ತಾಳೆ. ತದನಂತರ ಆದಿಶಂಕರಾಚಾರ್ಯರು ತಾಯಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಇದನ್ನ ಪಂಚತೀರ್ಥಗಳಲ್ಲಿ ಒಂದು, ಹಾಗೆ ಸಿದ್ಧಪೀಠಗಳಲ್ಲಿ ಒಂದು ಅಂತ ಹೇಳಲಾಗತ್ತೆ. ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ, ನೀವೇ ಅಲ್ಲಿ ದರ್ಶನ ಮಾಡಿ ಬಂದ ಹಾಗೆ ಅನ್ಸತ್ತೆ. ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ. ಬಂದಂಥ ಕಾರುಗಳೆಲ್ಲ ಪ್ರೈವೇಟ್ ವೆಹಿಕಲ್ಸ್ ಇಲ್ಲಿ ಪಾರ್ಕಿಂಗು. ಮಾ ಚಂಡಿ ದೇವಿ ಉದಾನ್ ಖೋಟ್ ಟೋಲಾ ವೆಲ್ಕಮ್ಸ್ ಯು. ಚೆಕಿಂಗ್ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆ. ಇದು ದೇವಸ್ಥಾನದ ಒಳಗಡೆ ಎಂಟ್ರಿ, ರೋಪ್ ವೇಗೆ ಹೋಗೋದು. ಇವಳು ಚಿಕ್ಕದೊಂದು ಎಷ್ಟೊಂದು ಕಟ್ರಿ ಇಟ್ಕೊಂಡಿದ್ಲು, ಅದನ್ನು ಕೂಡ ಹುಡುಕಿ ಎಲ್ಲ ಇಡಿ ಅಂತ. ಆಮೇಲೆ 3 ಪಿನ್ ಪ್ಲಗ್ ಇಟ್ಕೊಂಡಿದ್ದೆ ಚಾರ್ಜ್ ಗೀರ್ಜ್ಗೆ ಅಂತ, ಅದನ್ನೂ ಬಿಡಲಿಲ್ಲ. ಇಲ್ಲೆಲ್ಲ ಔಸ್ ಇಟ್ಟಿದ್ದೀನಿ, ಹೋದ್ರೋಯ್ತು ಅಂತ ಏನು ಮಾಡೋದು ಅಂತ. ಬನ್ನಿ ರೋಪ್ ವೇಗೆ ಹೋಗೋಣ. ಪ್ರವೇಶ್ ಇಸ್ಕೊಪ್ಪ ಅದು. ಅಲ್ಲಿ ಮಾನ್ಸಾ ದೇವಿ ಹತ್ರ ಇಷ್ಟೊಂದು ಲೈನ್ ಇರಲಿಲ್ಲ, ಬಟ್ ಇಲ್ಲಿ ಜನ ಜಾಸ್ತಿ ಇದ್ದಾರೆ. ಲೈನು ಆಗಲೇ ಒಂದು 10-15 ನಿಮಿಷ ಆಯಿತು ಲೈನಿಗೆ ಬಂದು. ಇಲ್ಲಿ ಸ್ವಲ್ಪ ಜನ ಇದ್ದಾರೆ ನೋಡಿ. ಇನ್ನು ಮುಂದೆ ಎಷ್ಟೊಂದು ಜನ ಇದ್ದಾರೆ. ಆಚೆ ಕಡೆ ಅಷ್ಟೇ ಜನ ಅಂದ್ಕೊಂಡೆ, ಒಳಗಡೆನೂ ಇನ್ನೂ ಇದ್ದಾರೆ ಜನ. ಸೊ ಚಂಡಿ ದೇವಿ ದೇವಸ್ಥಾನ ಇರೋವಂಥದ್ದು ಯು ಆರ್ ಇನ್ ರಿಸರ್ವ್ ಫಾರೆಸ್ಟ್ ಏರಿಯಾ ಅಂತ. ಥ್ರೋಯಿಂಗ್ ಪಾಲಿಥಿನ್ ಆ್ಯಂಡ್ ಪ್ಲಾಸ್ಟಿಕ್ ಬಾಟಲ್ಸ್ ಇಸ್ ಪನಿಷಬಲ್. ಸೊ ಅದಕ್ಕೋಸ್ಕರ ಇಷ್ಟು ಚೆಕಿಂಗು. ಇನ್ನೂ ಅಷ್ಟು ಜನ ಇದ್ದಾರೆ. ನಮ್ಮ ಹಿಂದೆ ಇನ್ನೂ ಇಷ್ಟು ಜನ ಇದ್ದಾರೆ. ಇಲ್ಲಿ ರೋಪ್ ವೇ ಕಾರಲ್ಲಿ ನಾವು ವ್ಯಾಲಿ ನೋಡು, ಸಖತ್ ಡೀಪ್, ಹೆಂಗೆ ಸಖತ್ತಾಗಿದೆ. ಫಾರೆಸ್ಟ್ ಮಳೆಗಾಲದಲ್ಲಿ ಬಂದರೆ ಇನ್ನೂ ಹಸಿರಾಗಿರೋದು, ಇನ್ನೂ ಚೆನ್ನಾಗಿ ಕಾಣಿಸೋದು. ಮಾನ್ಸಾ ದೇವಿ ದೇವಸ್ಥಾನ ಕಂಪೇರ್ ಮಾಡಿದ್ರೆ ಈ ಚಂಡಿ ದೇವಿ ದೇವಸ್ಥಾನ ತುಂಬ ಹೈಟಲ್ಲಿದೆ. ಅದಕ್ಕೆ ಇಲ್ಲಿದು ಚಾರ್ಜಸ್ ಜಾಸ್ತಿ ಇದೆ. ರೋಪ್ ವೇದು 200 ಸಮಥಿಂಗ್, ಅಲ್ಲಿಗೆ 130 ರೂಪಾಯಿ, ಇಲ್ಲಿಗೆ 230 ರೂಪಾಯಿ. ಅಂದರೆ ಭಾಳ ಹೊತ್ತು ರೋಪ್ ವೇನಲ್ಲೇ ಹೋಗೋದು. ಎಷ್ಟು ಹೈಟಲ್ಲಿ ಇದ್ದೀವಿ. ಈ ಕಡೆ ಬಂದರೆ ಬೆಟ್ಟ ಗುಡ್ಡಗಳು. ಇನ್ನು ದೇವಸ್ಥಾನ ಅಲ್ಲಿದೆ.
ಸಿಕ್ಕಾಪಟ್ಟೆ ದೊಡ್ಡ ರೋಪ್ ಇದು ನೋಡಿ, ಅಲ್ಲಿದೆ ಇನ್ನು ಎಂಡಿಂಗ್ ಪಾಯಿಂಟ್. ಸಿಕ್ಕಾಪಟ್ಟೆ ಅಂದರೆ ಡಬಲ್ ಇದೆ ಅಲ್ವಾ. ಮಾನ್ಸಾದೇವಿಗೂ ಚಂಡಿ ದೇವಿಗೆ ರೋಪ್ ವೇ ಸಖತ್ ದೊಡ್ಡದು, ಸಿಕ್ಕಾಪಟ್ಟೆ ಲಾಂಗ್ ರೋಪ್ ವೇ. ಒಂದು ಪಾಯಿಂಟ್ ಹೋಗಿ ಮೇಲಕ್ಕೆ ಹೋಗಿ ತಿರ್ಗಾ ಕೆಳಗಡೆ ಬರೋದು. ಬಿವೇರ್ ಆಫ್ ಮಂಕೀಸ್. ದೇವಸ್ಥಾನ ಅಲ್ಲಿದೆ, ಚಂಡಿ ಮಾತಾದು. ಸೊ ಬನ್ನಿ ಹೋಗೋಣ ದೇವಸ್ಥಾನದ ಕಡೆ. ಇದು ಎಕ್ಸಿಟ್, ಇದು ರೋಪ್ ದ ಎಕ್ಸಿಟ್. ಚಂಡಿ ದೇವಿ, ದಿಸ್ ಈಸ್ ಅ ಗ್ರೀನ್ ಟೆಂಪಲ್. ಪ್ಲೀಸ್ ಡು ನಾಟ್ ಫೀಡ್ ಮಂಕೀಸ್. ಆ್ಯಕ್ಚುಲಿ ಚಂಡಿ ಮಾತಾ ಮಂದಿರ್ ಈ ಕಡೆ ಇರೋವಂಥದ್ದು. ಆ ಕಡೆ ಒಂದು ದೇವಸ್ಥಾನ ಇದೆ, ಈ ಕಡೆ ಒಂದು ದೇವಸ್ಥಾನ ಇದೆ. ಕೋತಿಗಳು ಮಾತ್ರ ಸಿಕ್ಕಾಪಟ್ಟೆ ಇದಾವೆ. ನೋಡಿ ಇವನು ಆಂಜನೇಯ ಕೂದಂಗೆ ಕೂಗ್ತಾನೆ. खुश रहोगे, लो बिटिया आप भी टीका ले जाओ बेटे. और एक बार से उनकर वो कर रही. जय मंगल. थैंक यू, धन्यवाद. टीका ले जाओ बिटिया. इट्सको मरे ಅದನ್ನ इट्सकोगे. जाओ बेटा, माता रानी तेरी भी अच्छी जॉब लगे बेटा. माता रानी तेरा अच्छा जोड़ा बना, गंगे मैया तेरे को खुशियां दे बेटा, सुख शांति रखे, मन का कार्य पूरा करे बेटा. एक घंटा ಆಗಲೇ सूरज का खाना. ಓ ಅಲ್ಲಿದೆ ದೇವಸ್ಥಾನ, ಅಲ್ಲಿ ನೋಡಲ್ಲಿ, ಅಲ್ಲಿದೆ ದೇವಸ್ಥಾನ. ಹಾ ಹೇಗೇನು ಪ್ರಸಾದ್ ಅದು ಇದು ಅಂತ ಹೇಳಿ. ಸ್ನೇಹಿತರೆ, ನೀವು ನೋಡ್ತಾ ಇರೋದು ಚಂಡಿ ದೇವಿ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಇರ್ತಕ್ಕಂಥ ವಿಡಿಯೋ. ಇಲ್ಲಿ ತುಂಬ ಜನ ಹೇಳೋದು ಪ್ರಸಾದ ತಗೊಳಕ್ಕೆ ಚಪ್ಪಲಿಗಳು ಇಲ್ಲಿ ಬಿಡಿ ಅಂತ ಹೇಳೋದು ರೂಲ್ ಥರ ಹೇಳ್ಬಿಡ್ತಾರೆ. ನಾವು ಹೊಸೊಬ್ರು ಗೊತ್ತಿಲ್ಲದೆ ಇರೋರು, ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋರು ಎದ್ರಕೊಂಡ್ಬಿಡ್ಬೇಕು. ನೋಡಿ ಇಲ್ಲಿದೆ ಎಂಟ್ರೆನ್ಸ್, ದೇವಸ್ಥಾನದ ಎಂಟ್ರೆನ್ಸ್. ಜೈ ಶ್ರೀ ವಿಘ್ನೇಶ್ವರ. ಇದು ದೇವಸ್ಥಾನದ ಒಳಗಡೆ ಹೊರಟೋಗುವಂಥ ಜಾಗ ಇದು. ಸೊ ಇದಕ್ಕೂ ಮೆಟ್ಲಲ್ಲಿ ಬರುವಂಥವ್ರು, ನಡ್ಕೊಂಬರೋರು ಅಂಥವ್ರು ಬರ್ತಾ ಇರ್ತಾರೆ. ಇದು ಟ್ಯಾಟೋ ಆರ್ಟಿಸ್ಟ್, ಇವನ ಹತ್ರ ಟ್ಯಾಟೋ ಹಾಕ್ಸ್ಕೊಂಬಿಟ್ರೆ ಏನಿಲ್ಲ ಕತೆ. ನೀಡ್ಲು ಚೇಂಜ್ ಮಾಡಲ್ಲ, ಇವನು ಚೇಂಜ್ ಮಾಡಲ್ಲ. ನೋಡಿ ನಡ್ಕೊಂಬರೋರು ಇಲ್ಲಿಂದ ನಡ್ಕೊಂಬರ್ತಾ ಇರ್ತಾರೆ ಚಂಡಿ ದೇವಿಗೆ. ಹಾ, ನಡ್ಕೊಂಬರ್ತಾ ಇರೋರು ಊಸ್ 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 ಅಂತ ಉಸಿರು ಬಿಡ್ತಾವ್ರೆ ಕೇಳಿದ್ರೆ. ನೋಡಿ ಇದು ದರ್ಶನ ಮಾಡಿ ಎಕ್ಸಿಟ್ ಆಗ್ತಾ ಇರೋವಂಥ ಜಾಗ ಇದು. ನೋಡಿ ಅದು ಎಂಟ್ರೆನ್ಸ್, ಹಿಂದೆ ಕಾಣ್ತಾ ಇರೋದೇ ಚಂಡಿ ಮಾತಾ ಇರುವಂಥ ಗೋಪುರ. ನೈ 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 ಮಲಾಯಿ ಹಾಕಿ ಅದ್ರ ಮೇಲೆ ಬಾದಾಮ್ ಪುಡಿ ಉದುರಿಸಿ, ಇದು ಮಡಿಕೆ ಗ್ಲಾಸ್ ಇದು, ಹಾಗೆ ಇದು ಗಾಜಿನ ಗ್ಲಾಸ್. ಆ ಗ್ಲಾಸ್ ಇರೋದು ಆ ಕಲರ್ ಅಷ್ಟೇ. ಸ್ನೇಹಿತರೆ, ಇಲ್ಲಿ ಲಸ್ಸಿ ತುಂಬ ಫೇಮಸ್ಸು. ಚಂಡಿ ದೇವಿ ದೇವಸ್ಥಾನ ಹತ್ರ ತುಂಬ ಜನ ಲಸ್ಸಿ ಮಾಡ್ತಾ ಇರ್ತಾರೆ, ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಫ್ರೆಶ್ ಆಗಿ ಎತ್ತಾಗ್ತಾ ಇದ್ದೀನಿ ತೊಗೊಂಡೆ ನಾನು. ಅವ್ನ ಓನರ್ ಅವ್ನಿಗೆ ಆಗ್ಲಿಕ್ಕೆ ಅದ್ರದ ಮುಂದೆ ಇರೋದು ಕೊಡೋದಲ್ವಾ ಅಂತ, ನಾನು ಮುಂದೆ ಇರೋದು ಧೂಳು ಬಿದ್ದಿರೋದು ಅಂತ ಒಳಗಡೆ ಫ್ರೆಶ್ ಆಗ್ತಾಯಿದೆ ಅಂತ ಇವನ ಹತ್ರ ತೊಗೊಂಡಿದ್ದೆ. ಆ್ಯಕ್ಚುಲಿ ಅವ್ನ ಓನರ್ ಅಷ್ಟು ಬೇಕು, ಅವಾಗ ಅಬ್ಸರ್ವ್ ಮಾಡ್ಬಿಟ್ಟು ಅವ್ರು ಕೇಳೋದು ನಾನು ಮಾಡಲಿ ಅಂತ ಅವನು. ಕಾಯಿನ್ಗಳು ಕೊಟ್ಬಿಡು, 10 ರೂಪಾಯಿ ನಮಗೆ. ओ 10 रुपए का सिक्का है. हाँ 10 का है ये. और एक बार आशीर्वाद करो. बाबा के साथ में लेकर जा फोटो. ಏನಂದ್ರೆ ಸೌಂಡ್ ಮಾಡ್ತಾರಲ್ಲ, ಅದು ಬಹಳ ವಿಶೇಷ ಅನ್ನಿಸ್ತು. मन की इच्छा पूरी करे. ठीक है, थैंक यू बाबा. मन के कार्य पूरे करे, चंडी मैया आपके जोड़े मंगल करते रहे. ಸ್ನೇಹಿತರೆ, ಈ ಕಡೆ ಚಂಡಿ ದೇವಿ ಆದಮೇಲೆ ಆ ಕಡೆ ಆಂಜನೇಯನ ತಾಯಿ ಅಂಜನಿ ದೇವಿ ಆ ದೇವಸ್ಥಾನ ಅಂತೆ.
ಬನ್ನಿ ಹೋಗೋಣ ಅಲ್ಲಿಗೆ. ಇದು ಆಂಜನೇಯ ದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಈ ರೋಪ್ ವೇಯಿಂದ ಬಂದು ರೋಪ್ ವೇ ಪಕ್ಕದಲ್ಲಿ ಆ ಕಡೆ ಹೋದರೆ, ನಾವು ಆ ಕಡೆ ಹೋದರೆ ಚಂಡಿ ದೇವಿ, ತಿರ್ಗಾ ರೋಪ್ ವೇ ಎದುರುಗಡೆ ಬಂದರೆ ಆಂಜನೇಯ ಅವರ ತಾಯಿ, ಆಂಜನೇಯ ತಾಯಿ ಹತ್ರ ಹೋಗುವಂಥದ್ದು. नामों में हरि नाम बड़ा प्यारा है. ಮಸ್ತಿ ಮಸ್ತಿಲ್ಲ ಐತೆ ಪೂರ್ತಿ ಅದು. ಇವು ನೋಡಿ ದೊಡ್ಡವು ಇವು. ಇವೇ ಮನುಷ್ಯನಿಗೆ ಎಷ್ಟೋ ವಿಡಿಯೋಲ್ಲಿ ಓದ್ಬಿಟ್ಟು ಓಡೋಯ್ತವಲ್ಲ. ಹಾಂ, ತಲೆ ಚರ್ಮನ ಎಳ್ದ್ಬಿಟ್ಟಿತ್ತು. ಇದು ನೋಡಿ, ಇದು ಕಲರ್ ನೋಡಿ, ಇದು ಫುಲ್ಲು ವೈಟ್ ಥರ ಡಿಫ್ರೆಂಟ್ ಆಯ್ತು ನೋಡು ಕಲರು. ಕೋತಿಗಳ ಆವಳಿ ಇದಂತೂ ನೋಡಿ ಹೆಂಗೈತೆ ಒಳ್ಳೆ. ಇದು ನೋಡಿ ಹೆಂಗೈತೆ, ಇದು ವಯಸ್ಸಾಗ್ಬಿಟ್ಟೈತೆ ಇದಕ್ಕೆ. ಇಲ್ಲ, ನೀರಲ್ಲಿ ಮುಳುಕೊಂಬಂದಿರೋದದು. ಮಾರುತಿ ನೋಡ್ದಂಗೆ ಆಗ್ತದೆ. ಕಿತ್ತಾಡಿ ಪತ್ತಾಡಿ ನೋಡಲ್ಲಿ, ಅಲ್ಲಿ 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 ಪ್ರಸಾದಕ್ಕೆ ಬಟ್ಟೆ ಹೇಳಲು ನೋಡಿ, ಆ ಹುಡುಗಿನ ಹೇಳ್ದು ಪ್ರಸಾದ ಕಿತ್ಕೊಂಡು. ಹಾಂ, ಇದು ವಯಸ್ಸಾಗ್ಬಿಟ್ಟೈತೆ ಹೆಣ್ಣು. ಮಗುಗೇನೋ ಹುಷಾರಿಲ್ಲ ಕಣೆ, ಒಂಥರ ಎಳವಾದಿ ಥರ ಅಲ್ವಾ? ಅಲ್ಲೂ ಹಂಗೆ ಆಡ್ತಾಯಿತ್ತು, ನಾನೇನೋ ಏನೋ ಅಂದ್ಕೊಂಡೆ. ಇದು ಆಂಜನೇಯ ದೇವಿ ಎಂಟ್ರೆನ್ಸ್, ದೇವಸ್ಥಾನದ ಎಂಟ್ರೆನ್ಸ್. ಎಲ್ಲ ಪ್ರಸಾದಗಳನ್ನ ವೇಲಲ್ಲಿ ಶರ್ಟ್ ಒಳಗೆ ಎಲ್ಲ ಮುಚ್ಕೊಂಡು ಹೋಗ್ತಾರೆ, ಕಿತ್ಕೊಂಡ್ಬಿಡ್ತವೆ ಅಂತ. ನೋಡಿ, ವಜ್ಜಿ ಮುಚ್ಕೊಂಡಿದೆ. आपको कुछ नहीं करता है लूटने के लिए? आपके पास नहीं आता? हाँ, बैठ के खिलाता है ना बाबू, ऐसे बैठ के खिलाता है. अच्छा, इनको बैठ के खिलाते हैं? हाँ. आते हैं आपके पास? हम उनके पास नहीं आएगा. हाँ, नहीं आएगा हम उनके पास. हम लोग इधर आएगा, डर करेंगे तो नहीं आएगा. अच्छा, डर चुके हैं. आशीर्वाद तो करो. हाँ, लेने के बाद आशीर्वाद करना है. जो देता है उसको खुश हो जाता है. ಸ್ನೇಹಿತರೆ, ಚಂಡಿ ದೇವಿ ದರ್ಶನ ಯಾತ್ರೆ, ಆಂಜನೇಯ ದೇವಿ ದರ್ಶನ ಯಾತ್ರೆ ಎಲ್ಲ ಮುಗೀತು. ಸೊ ನೆಕ್ಸ್ಟು ಭಾರತ್ ಮಾ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಸೊ ಆ್ಯಸ್ ಯೂಶುವಲ್ ಕನ್ನಡಿಗರ ಆಶೀರ್ವಾದ ಸದಾ ಇರಲಿ, ಸದಾ ಈ ಕನ್ನಡಿಗನ ಮೇಲೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳುವಂಥ ಸಮಯ. ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.